ಸೊ ಎಫ್ಐಆರ್ ಈಗಾಗಲೇ ಆಗಿದೆ. ಎಫ್ಐಆರ್ ವಿಚಾರದಲ್ಲಿ ಈಗ ಶಿವಮೊಗ್ಗದಲ್ಲಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಈಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಹೇಳಿದ್ದಾರೆ ನೋಡೋಣ. ಸೊ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಪ್ರಕರಣದಲ್ಲಿ ದೇವೇಗೌಡರು ನನ್ನನ್ನು ಯಾಕೆ ತರ್ತಾ ಇದ್ದೀರಾ? ನಮ್ಮ ಕುಟುಂಬ ಬೇರೆ, ಅವರ ಕುಟುಂಬ ಬೇರೆ. ಬಿಜೆಪಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ವಿಷಯ ಮಾಧ್ಯಮದಲ್ಲಿ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಡೆಲ್ಲಿಯಿಂದ ಮಾಡಬೇಕು. ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿನ್ನೆ ಆಗಿದೆ ತೀರ್ಮಾನ. ಆದರೆ ಬಹಳ ಜನ ಕೆಲವರು ತುಂಬ ಆತರ ಏನೋ ಮಾಡ್ಬಿಟ್ಟಿದ್ದಾರೆ ಅಂತ. ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು SIT ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ಜೊತೆಗೆ, ಯಾಕೆಂದ್ರೆ SIT-ನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗ್ಬೇಕಾದ್ರೆ ಬೆಳಗ್ಗೆ ಹೇಳಿದ್ದಾರೆ. ಇದು ಈ ಕ್ಯಾಸೆಟ್, ಈ ಪೆನ್ ಡ್ರೈವ್ಗಳು ಎಲ್ಲಿ ಸೃಷ್ಟಿ ಆದವು? ಇವರು ಯಾರು ನಿಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇದ್ದರೆ ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರು ನೇರವಾಗಿ ಅಪರಾಧ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ. ಆದರೂ ಸಹ ನಾನು ನಿನ್ನೆ ಹೇಳಿದ್ದಾರೆ, ತಪ್ಪು ಮಾಡಿದವನು ಮುಖ್ಯದಲ್ಲಿ. ಸೊ ಕುಮಾರಸ್ವಾಮಿ ಅವರು ಹೇಳೋ ರೀತಿಯಲ್ಲಿ ಎಲ್ಲವೂ ಕೂಡ ಬರುತ್ತೆ. ಈ ಪೆನ್ ಡ್ರೈವ್ ಒಂದು 40,000 ಪೆನ್ ಡ್ರೈವ್ಗಳನ್ನು ಎಲ್ಲ ಕಡೆ ಎಸ್ತಿದ್ದಾರೆ ಅನ್ನುವಂಥದ್ದು ಏನು ಕೇಳಿ ಬರ್ತಾ ಇತ್ತು. ಆ ಪೆನ್ ಡ್ರೈವ್ಗಳನ್ನು ಯಾರು ಎಲ್ಲಿ ಆ ರೀತಿಯಾಗಿ ಕಾಪಿ ಮಾಡಿದ್ರು, ಯಾರು ಇದನ್ನು ಎಸೆಯೋಕೆ ಹೇಳಿದ್ರು, ಅದಕ್ಕೆ ಯಾರು ಕುಮ್ಮಕ್ಕೆ ಕೊಟ್ಟರು, ಅದು ಒಂದೇ ಆ್ಯಂಗಲ್ಲು. ಇನ್ನೊಂದು ಕಡೆಗೆ ಇವರ ಮೇಲೆ ಬಂದಿರುವಂಥ ಸಂತ್ರಸ್ತೆಯ ದೂರ ಏನಿದೆ ಅದು ಬರುತ್ತೆ. ಇನ್ನೊಂದು ಕಡೆಗೆ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸ. ಇನ್ನೊಂದು ಕಡೆಗೆ ರೇವಣ್ಣ ಅವ್ರು ಹೇಳಿರೋ ರೀತಿಯಲ್ಲಿ 4-5 ವರ್ಷಗಳ ಹಿಂದಿಂದು ಅಂತ ಹೇಳ್ತಾರೆ. 4-5 ವರ್ಷದ ಹಿಂದಿಂದ ಏನಾಯಿತು ಆ ಪ್ರಕರಣ, ಈಗ ಯಾಕೆ ಅವ್ರು ಕೊಡ್ತಾ ಇದ್ದಾರೆ? ಎಲ್ಲವೂ ಕೂಡ SIT-ಯಲ್ಲಿ ತನಿಖೆಗೆ ಬಂದೇ ಬರುತ್ತೆ. ಇನ್ನುಳಿದಂಥ ವಿಡಿಯೋಗಳೇನಿದ್ದಾವೆ ಅದು ಅವ್ರು ಇರೋದಾ ಅಥವಾ ಇಲ್ವಾ, ಬೇರೆ ವಿಡಿಯೋಗಳನ್ನು ಅವರಿಗೆ ಲಿಂಕ್ ಮಾಡಿ ಕೊಟ್ಟಿದ್ದಾರಾ, ಈ ರೀತಿಯಾಗಿ 10 ಹಲವು ವಿಚಾರಗಳು, 10 ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು SIT ಕಂಡು ಹಿಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಜೊತೆಗೆ ಅವರ ಮೊಬೈಲಲ್ಲಿರುವಂಥ ವಿಡಿಯೋಗಳನ್ನು ಎಲ್ಲಿಗೆ ಹೋಯಿತು, ಯಾರು ತಗೊಂಡ್ರು, ಅದನ್ನು ಈ ರೀತಿಯಾಗಿ ಕೊಡಬೇಕು ಅನ್ನುವಂಥ ಕೆಲಸವನ್ನು ಯಾರು ಮಾಡಿದ್ರು, ಅದು ಇನ್ನೊಂದು ರೀತಿಯಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ 10 ಹಲವು ಆಯಾಮಗಳಿದೆ. ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ, ನೋಡೋಣ. ಏನೋ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು SIT-ಗೆ ಕೊಟ್ಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ SIT ಜೊತೆಗೆ, ಯಾಕೆಂದರೆ SIT-ನಲ್ಲಿ ಅವರ ಲಿಮಿಟೇಷನ್ ಏನಿದೆ, ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ. ಬೆಳಗ್ಗೆನೂ ಹೇಳಿದ್ದೇನೆ, ಇದು ಈ ಕ್ಯಾಸೆಟ್, ಈ ಪೆನ್ ಡ್ರೈವ್ಗಳು ಎಲ್ಲಿ ಸೃಷ್ಟಿ ಆದವು? ಇವರು ಯಾರು ನಿಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇದ್ದರೆ ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರೂ ನೇರವಾಗಿ ಏನು ಅಪರಾಧ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ. ಆದರೂ ಸಹ ನಾನು ನಿನ್ನೆನೇ ಹೇಳಿದ್ದೇನೆ, ತಪ್ಪು ಮಾಡಿದವರು